ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಸಖತ್ತಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ವಿಷಯ ಅಂದರೆ, ಸಿಸ್ಟಮ್ ತಂದಿದ್ವಲ್ಲ ಅದು ಈಚೆ ಮಡಗಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸಿಸ್ಟಮ್ CPU-ನ ಈಚೆ ಇಟ್ಬಿಟ್ಟು ಈ ಒಂದು ಟಿವಿಗೆ, ಇದು 4K ಟಿವಿ ನಮ್ಮ ಹತ್ರ ಇರುವಂಥದ್ದು, ಇದಕ್ಕೆ ಕನೆಕ್ಟ್ ಮಾಡಿದ್ದೆ. ಇಲ್ಲಿ ಇಟ್ಬಿಟ್ಟು CPU-ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಅನ್ಕೋತೀನಿ. ನಮ್ಮದು ಹಳೆ ಸೆಟಪ್ ಹೆಂಗಿತ್ತು ಅಂದರೆ, ಈ ಕಡೆ ಒಂದು ದಿವಾನ್ ಕಾಟು, ಆ ಕಡೆ ಒಂದು ಕಾಟು ಇದ್ದಿದ್ದು ನೋಡಿ. ಎರಡು ಈ ಕಡೆ ಸೇರಿಸ್ಬಿಟ್ಟು ಈಗ ಥ್ರೆಡ್ ಮಿಲ್ ಆ ಕಡೆ ಹಾಕ್ಬಿಟ್ಟಿದ್ದೀವಿ. ಟೇಬಲ್ನ ಆ್ಯಸ್ ಯೂಶುವಲ್ ನಮ್ಮ ಫಸ್ಟ್ ಸೆಟಪ್ ಹಿಂಗೆ ಇದ್ದಿದ್ದು ಅದೇ ಥರ ಹಾಕಿ ಈಗ ನೋಡ್ತಾ ಇರ್ಬೋದು. ಈ ಕಡೆ ಒಂದು ಅದು ಪ್ರಿಂಟರ್ ಮತ್ತು ಬಾಕ್ಸ್ ಎಲ್ಲ ಆ ಕಡೆ ಇಡಕ್ಕೆ ಜಾಗ ಸಾಕಾಗುತ್ತೆ ಅಂದ್ಬಿಟ್ಟು ಈ ಥರ ಇಟ್ಟಿದ್ವಿ. ಫಸ್ಟು ಬರೀ ಸಿಂಗಲ್ ಟೇಬಲ್ ಮಾತ್ರ ಜಾಗ ಆಗ್ತಾ ಇದ್ವಿ ಈ ಕಡೆ. ಈಗ ಅದನ್ನು ತೆಗೆದು ಇಲ್ಲಿ ಇಟ್ಟಿದ್ದೀವಿ. ಯಾಕೆ ಅಂತಂದರೆ ಮಾನಿಟರ್ ತಂದ್ವಿ, ಅಂತೂ ಇಂತೂ ಮಾನಿಟರ್ ಬಂತು. ಅದಕ್ಕೋಸ್ಕರ ಈಗ ಈ ಒಂದು ಸೆಟಪ್ ಮಾಡೋದಕ್ಕೆ ಅಂದ್ಬಿಟ್ಟು ಟೇಬಲ್ನ ಈ ಕಡೆ ಈ ಥರ ಹಾಕಿದ್ದೀವಿ. ಬನ್ನಿ ಮಾನಿಟರ್ನ ಅನ್ಬಾಕ್ಸ್ ಮಾಡ್ದಾನ ನಮ್ಮ ಅಮ್ಮನ ಕೈಲಿ. ಅನ್ಬಾಕ್ಸ್ ಮಾಡೋದಕ್ಕೆ ನಮ್ಮ ಅಮ್ಮನ್ನ ಕರಿತಾ ಇದ್ದೀನಿ ಈಗ. ಗೈಸ್ ನೋಡಿ ಬಂದರು ಮೇಡಮ್. ಏನು ಯಾವ ಮೇಡಮ್? ಡೆಲ್ಲಿ ಮೇಡಮ್ಮ? ಡೆಲ್ಲಿ ಮೇಡಮ್. ಅದ್ಯಾಕೆ ಅದ್ರೊಳಗೆ ಆಗ್ತಿದೆ? ಅದ್ರೊಳಗೆ ಮಾನಿಟರ್ ಇರೋದು ತೆಗಿತಾರೆ, ಓಪನ್ ಮಾಡ್ತಾರೆ. ಅಲ್ಲೇ ಅನ್ಬಾಕ್ಸ್ ಮಾಡಿಸಿ ಓಪನ್ ಮಾಡಿಸಿ ಚೆಕ್ ಮಾಡಿಸಿದ್ವಿ ಹೆಂಗೆ ವರ್ಕ್ ಆಗ್ತಿದೆ ಏನಂತ. ಸುಮ್ಮನೆ ಇಲ್ಲಿ ತಂದ ಮೇಲೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಫಿಟ್ ಮಾಡಬೇಕು ಇದನ್ನು, ಬೋರ್ಡ್ನ. ನೋಡಿ ಇದು ಮ್ಯಾನ್ಯಲ್ ಬುಕ್ಕು. ಓಪನ್ ಮಾಡ್ತಾರೆ. ಮಾಡ್ತಾಯಿದ್ದೀನಿ ಮೇಡಮ್. ಗೈಸ್ ನೋಡಿ ಫೈನಲಿ ನಮ್ಮಮ್ಮ ಓಪನ್ ಮಾಡಿದ್ರು. 27 ಇಂಚ್ 2K ಮಾನಿಟರ್. ಇದು ನಾವು ತಂದಿರೋವಂಥದ್ದು. ಕಂಪ್ನಿ ಯಾವುದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಕಾಣ್ತಾ ಇರ್ಬೋದು. ಬೆಂಕ್ ಅಲ್ಲ, ಬೆಂಕ್ ಅಂತಾರೆ ಕೆಲವ್ರು, ಬೆಂಕಿ ಅಂತಾರೆ. ಅದು ಏನೋ ಚೈನಾದವ್ರು ಇಡೋದು ಹಿಂಗೇನು ಹೆಸರು, ಚೈನಾ ಮಾಡಲಿದೆ. ಎಷ್ಟು ನನಗೆ ಗೊತ್ತಿಲ್ಲ. ಏನು ಲೆನೋವೋ? ಲೆನೋವೋ ಕಾಸ್ಟ್ಲಿ. ಅದು ಸ್ವಲ್ಪ ಅದು ಸೇಮ್, ಆಲ್ಮೋಸ್ಟ್ ಸೇಮೇ ಬರ್ತದೆ. ಬಟ್ ಸ್ವಲ್ಪ ಚೆನ್ನಾಗೈತೆ ಅದರಲ್ಲಿ. ಬಟ್ ಕಾಸ್ಟ್ಲಿ ಆಯಿತು. ಇದು ಕಮ್ಮಿ ಐತೆ, ಪರವಾಗಿಲ್ಲ. ಇದು ಅವ್ನು ತೊಗೊಂಡಿದ್ದು ಎಷ್ಟು 25-30 ಇರಬೇಕು ಅದು ಮಾನಿಟ್ರ್. ಜಾಸ್ತಿ ಅದೆಲ್ಲ. ಈಗ ಅದಕ್ಕೋಸ್ಕರ ಇದನ್ನೇ ತೊಗೊಂಡೆ. ನಮ್ಮ ಅಮ್ಮನಿಗೆ ಫಿಟ್ ಮಾಡೋಕ್ಕೆ ಬರಲ್ಲ, ನಾನೇ ಮಾಡಬೇಕು. ಗೈಸ್ ನೋಡಿ ಈ ಒಂದು ಐಟಮು ಬೆಂಕಿದು. ಅದಕ್ಕಿಂತ ಮುಂಚೆ ನೋಡಿ ಏನು ಹಿಂದೆ ಮುಂದೆ ಮಾಡ್ಬೋದು ಅನ್ಕೋತೀನಿ. ಏನಿದು ಹಿಂಗ? ಓಹ್ ಲಾಕ್ ಆಯಿತು ನೋಡಿ. ಇದು ಇಲ್ಲಿರುತ್ತೆ. ಇದನ್ನು ಎರಡು ಪ್ರೆಸ್ ಮಾಡಿ ಓಪನ್ ಮಾಡಬೇಕು ಅಷ್ಟೇ. ಲಾಕ್. ಇದೇನು ಹಾಕಂಗಿಲ್ಲ ಅನ್ಕೋತೀನಿ, ಹಿಂಗೆ ಸ್ಲೈಡು ಅಷ್ಟೇ. ಇದು ಬೇಕು ಅಂದರೆ ಇದನ್ನು ಫಿಟ್ ಮಾಡ್ಕೋಬೇಕು ನಾವು. ಟೂಲ್ ಬಾಕ್ಸ್ ನಾನೇನೋ ಸ್ಕ್ರೂಗೆ ಎಲ್ಲ ಹಾಕಿ ಫಿಟ್ ಮಾಡಬೇಕೇನೋ ಅಂತ ಅಂದ್ಬಿಟ್ಟು ಟೂಲ್ಸ್ ಬಾಕ್ಸ್ ಎಲ್ಲ ಇಟ್ಕೊಂಡೆ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಪ್ಲಗ್ ಆ್ಯಂಡ್ ಪ್ಲೇ. ಇದು ನೋಡಿ, ಇದು 100x100 ಒಂದು ವಾಲ್ ಮೌಂಟ್ ಥರ. ಅಂದರೆ ನೀವು ಸ್ಟ್ಯಾಂಡ್ ಮಾಡೋದಕ್ಕೆ ಅದನ್ನು ಹಾಕ್ಬಿಟ್ಟು ನೀವು ರೊಟೇಷ್ನಲ್ಲೂ ಮಾಡ್ಕೋಬೋದು. ಬಟ್ ಈಗ ಅಟ್ ಪ್ರೆಸೆಂಟ್ ರೊಟೇಷ್ನಲ್ ಇಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಳ್ಳೋ ಥರ ಅಷ್ಟೇ ಇದು. ಬನ್ನಿ ಟೇಬಲ್ ಮೇಲೆ ಇಡೋಣ. ಇದಕ್ಕೆ ಕೆಳಗಡೆ ರಬ್ಬರ್ದು ಕೊಟ್ಟಿದ್ದಾರೆ, ಅಷ್ಟು ಈಸಿಯಾಗಿ ಸ್ಲೈಡ್ ಆಗೋಲ್ಲ. ಹಿಂಗೆ ನೋಡಿ ಫಿಕ್ಸ್ ಇರುತ್ತೆ. ಅಪ್ಪು ಮತ್ತು ಡೌನ್ ಇಷ್ಟು ಮಾಡ್ಕೋಬೋದು. ಇಷ್ಟು ಓಕೆ. ಇದು 27 ಇಂಚು. 24 ಇಂಚ್ ಅಂದರೆ ಇದಕ್ಕಿಂತ ಒಂಚೂರು ಇಷ್ಟು ಬರುತ್ತೆ. ಬಟ್ 27 ಇಂಚು ಸ್ವಲ್ಪ ದೊಡ್ಡದಾಗಿರುತ್ತೆ. ಇದರಲ್ಲಿ ತೊಗೋಬೋದಿತ್ತು ಕೇಸು ನಾವು ಬೇರೆದು, ಬಟ್ ಬೇಡ, ಇದು ಡಿಸೆಂಟಾಗಿ ಸಾಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ನೋಡೋಣ ರೀ, ಆನ್ ಮಾಡೋಣ. ಫಸ್ಟು ಕನೆಕ್ಷನ್ ಎಲ್ಲ ಮಾಡಿಬಿಡೋಣ. ಗೈಸ್ ನೋಡಿ ಫೈನಲಿ ಎಲ್ಲ ಕನೆಕ್ಷನ್ಸ್ ಆಯಿತು. ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾವ್ರೆ. ಕುಂಕುಮ ಇಟ್ಟು ಪೂಜೆ ಮಾಡ್ತಾವ್ರೆ ನೋಡಿ. ಓಂ ಅಲ್ಲೆಲ್ಲ ಮೇಲೆ CPU ಜೊತೆ ಮಾನಿಟ್ರು ಯಾವ ಥರ ಒಂದು ಕ್ಲಾರಿಟಿ ಬರುತ್ತೆ ಅಂತ ಇನ್ನೂ ಅಬ್ಸರ್ವ್ ಮಾಡಿಲ್ಲ. ನಾನಲ್ಲಿ ಮಾನಿಟ್ರ್ ತಂದಲ್ಲ SCL ಗೇಮಿಂಗಲ್ಲಿ, ಅಲ್ಲಿ ಸ್ವಲ್ಪ ಕ್ಲಾರಿಟಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ ನಾನು ನೋಡ್ದಂಗೆ ವಿಡಿಯೋ. ಬಟ್ ನೋಡೋಣ ಈ CPU ಜೊತೆ ಯಾವ ಥರ ಒಂದು ಕ್ಲಾರಿಟಿ ಬರುತ್ತೆ ಅಂತ. 2K ಮಾನಿಟ್ರು ಇದರಲ್ಲಿ 24 ಇಂಚ್ ಬರುತ್ತೆ, GW2790. ಅದರಲ್ಲಿ ಸ್ವಲ್ಪ PPI ಕಮ್ಮಿ ಇತ್ತು, ಚೆನ್ನಾಗಿತ್ತು. ಇದು ಯಾವ ಥರ ಇದೆ ಗೊತ್ತಿಲ್ಲ, ನೋಡೋಣ. ನಮ್ಮ ಚಂದ್ರಮ್ಮ ಆನ್ ಮಾಡ್ತಾರೆ. ಆನ್ ಮಾಡಿಬಿಟ್ಟು ನಮ್ಮ ಚಂದ್ರಮ್ಮ ಫಸ್ಟ್ GTA 5 ಗೇಮ್ ಮಾಡ್ತಾರೆ. ಈಗ ತುಂಬ ದಿನದಿಂದ ಅನ್ಕೊಂಡು ಆಗಿರಲಿಲ್ಲ. ಫೈನಲಿ ಒಂದು ಸೆಟಪ್ ಆಗ್ತಾ ಇದೆ. ಏನಪ್ಪ ಮಂತ್ರ ಎಲ್ಲ ಕಲ್ತ್ಕೊಬಿಟ್ಟು ನಮ್ಮ ನೋಡಿ. ಆಯಿತು, ಒಳ್ಳೆಯದಾಗಲಿ. ತಥಾಸ್ತು ಮಗಳೇ. ಅದು ಆಂಜನೇಯನ ಫೋಟೋ, ಪಕ್ಕದಲ್ಲಿ ಗಣೇಶಂದು. ಫೈನಲಿ ಸೆಟಪ್ ರೆಡಿ ಆಗ್ತಾ ಇದೆ. ಗೈಸ್ ನೋಡಿ ಇವಾಗ ನಮ್ಮಮ್ಮ ಫೈನಲಿ ಆನ್ ಮಾಡ್ತಾರೆ ಈಗ PC-ನ. ಸ್ವಿಚ್ ಆನ್ ಮಾಡೋದು ಫಸ್ಟು ಆ ಕಡೆ. ಹಾಂ, ಎರಡನ್ನು. ಇಲ್ಲಿ CPU ಮೇಲ್ಗಡೆ, ಈ ಕಡೆ ಐತೆ ಇಲ್ಲಿ ಬಟನ್. ಇದು ಮೇಲೆ ಹಿಂಗೆ ಎಟಕ್ಸಲ್ಲ ಕುಳಿ ನೀನು. ಗೈಸ್ ನಾನೇ ಆಗ್ತಲ್ಲ. ಇದು ಸ್ವಿಚ್ ಬೋರ್ಡು ಸರಿ ಇಲ್ವಾ? ಪ್ರೆಸ್ ಮಾಡಿದ್ದು ಕರೆಕ್ಟಾಗಿ
ಅದು ಕರೆಕ್ಟಾಗಿ ಪ್ರೆಸ್ಸೇ ಮಾಡಿಲ್ಲ ನಾನು. ಏನಪ್ಪ ಅಂತೀನಿ ಈಗ ಆನ್ ಮಾಡಿ. ಈಗ ಗೈಸ್ ನೋಡಿ ಫೈನಲಿ ಆನ್ ಆಯಿತು. RGB ಫ್ಯಾನ್ಸ್ ನೋಡಿ ಹೆಂಗಿದೆ. ಇಲ್ಲಿ ಮುಂದೆ 2 ಬರುತ್ತೆ ದೊಡ್ಡದು. ಇದು 360 mm ಅನ್ಕೋತೀನಿ. ಇದೆರಡು ಕೆಳಗಡೆ ಇರೋದು 240 mm ಏನು ಅನ್ಕೋತೀನಿ. ನೋಡಿ ಟೋಟಲು 1 2 3 4 5 ಫ್ಯಾನ್ಸ್ ಇದೆ ಟೋಟಲು. ಇದು ಮೇಲ್ಗಡೆ ಬಂದ್ಬಿಟ್ಟು ಕೂಲರ್ CPU ನೋಡ್ತಾ ಇರ್ಬೋದು. ಇದು CPU ಕೂಲರ್, ಇದು ಲಿಕ್ವಿಡ್ ಕೂಲರ್. ಇಲ್ಲ ಮಾಡು ಮಾನಿಟರ್. ನೋಡಿ ಬೆಂಕಿಯವರ ಮಾನಿಟರ್ ಇದು ಫೈನಲ್ ಆನ್ ಆಯಿತು. ನಾನು ಏನಕ್ಕೆ ಈ ಒಂದು ಸ್ವಿಚ್ ಬೋರ್ಡ್ ಹಾಕಿರೋದು ಅಂದರೆ ಇದು ಬಂದ್ಬಿಟ್ಟು ಪ್ಲಗ್ಗು ನೋಡಿ ಇದು ಸಿಕ್ಕಾಪಟ್ಟೆ ದಪ್ಪ ಇದೆ. ಇದು ನಾರ್ಮಲ್ ಒಂದು ಬೋರ್ಡ್ಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇದೇನಕ್ಕೋ ತಂದಿದ್ವಿ ಲಾಸ್ಟ್ ಟೈಮ್ ಬೇಕು ಅಂತ ಅಂದ್ಬಿಟ್ಟು, ಅದಕ್ಕೆ ಯೂಸ್ ಮಾಡಿದ್ದು. ಥ್ರೆಡ್ಮಿಲ್ಗೆ ಅಂತ ತಂದಿದ್ದು. ಇದು CPU ಇದು ನಾರ್ಮಲ್ ಚೆನ್ನಾಗಿ ಸೆಟ್ ಆಗುತ್ತೆ ಅದಕ್ಕೆ ಪ್ಲಗ್ಗೆ. ಇದು ಬಂದ್ಬಿಟ್ಟು ಬೆಂಕಿಯವ್ರದ್ದು. ನೀವು ಯಾವುದೇ ವೇರಿಯಂಟ್ 24, 27 ಇಂಚಸ್ ಯಾವುದೇ ಮಾನಿಟರ್ ತೊಗೊಂಡ್ರು ಇದೇ ಥರ ಬರೋದು ಅನ್ಕೋತೀನಿ. ಅದು 3 ಪಿನ್ ಪ್ಲಗ್ದು ಸ್ವಲ್ಪ ದೊಡ್ಡದು ಬರುತ್ತೆ. ನೋಡ್ತಾ ಇರ್ಬೋದು. ಕ್ಲಾರಿಟಿ ಐತಲ್ಲ ಗೈಸ್. ನೋಡಿ ಫೈನಲಿ ಸಿಸ್ಟಮ್ ಆನ್ ಆಯಿತು. 2K ಮಾನಿಟರು ಯೂಸ್ ಮಾಡು. ಏನಾದ್ರು ಯೂಸ್ ಮಾಡು ನೋಡೋಣ ಹೆಂಗೆ ಯೂಸ್ ಮಾಡ್ತೀಯ. ಗೈಸ್ ನೋಡಿ ಈಗ ಗೈಸ್ ನಾನು ಬೇರೆ ವಿಡಿಯೋಸ್ ಹಾಕ್ತಲ್ಲ ಬಿಕಾಸ್ ಕಾಪಿರೈಟ್ ಬಂದ್ಬಿಡುತ್ತೆ ಅಂತ. ಹೆಂಗಿದೆ ಕ್ಲಾರಿಟಿ ನೋಡಿ. ಏನಿಸ್ತಾ ಚಂದ್ರಮ್ಮ? ಏನ್ ಚೆನ್ನಾಗೈತೆ. ತುಂಬಾ ದಿನದಿಂದ ಅನ್ಕೊಂಡಿದ್ವಿ ತಗೋಬೇಕು ಅಂತ. ಗ್ರಾಫಿಕ್ ಕಾರ್ಡು ಯಾಕೆ ಹಾಕ್ಸಿಲ್ಲ ಅಂದ್ರೆ ಅದೇ ಸ್ವಲ್ಪ ಬಜೆಟ್ ಶಾರ್ಟೇಜ್ ಇಂದ ಹಾಕ್ಸಿಲ್ಲ. ನೋಡ್ತಾ ಇರ್ಬೋದು ಇನ್ನು ಖಾಲಿ ಇದೆ, ಹಾಕಿಸ್ಬೇಕು ಅದೊಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಕಂಪೋನೆಂಟ್ಸ್ ಏನೇನು ತೊಗೊಂಡಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾನಿಟರ್ ಯಾವುದು, ಮತ್ತು CPU ಕ್ಯಾಬಿನೆಟ್ ಯಾವುದು, ಮತ್ತು ಮದರ್ ಬೋರ್ಡ್ ಯಾವುದು, ಪ್ರೊಸೆಸರ್ ಯಾವುದು ಎಲ್ಲನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. PC ಸ್ಪೆಕ್ ತೋರಿಸ್ಬಿಡ್ತೀನಿ ನಿಮಗೆ. 1 TB ಸ್ಟೋರೇಜ್ ಹಾಕ್ಸಿದ್ದೀವಿ, 954 GB. ನೋಡ್ತಾ ಇರ್ಬೋದು. ಮತ್ತು ಗ್ರಾಫಿಕ್ ಕಾರ್ಡ್ ಇದು ಇಂಟಿಗ್ರೇಟೆಡ್ ಹಾಕ್ಸಿಲ್ಲ. ಇದು AMD ರೇಡಿಯೋನ್ ಅಂತ ಏನಿದೆಯಲ್ಲ, ಇದು ಒಂದು CPU ನಲ್ಲೇ ಇರುವಂಥದ್ದು. ನಾನು ಯೂಸ್ ಮಾಡಿರೋಂಥ CPU ನೋಡಿ AMD Ryzen 7900X 12 ಕೋರ್ ಪ್ರೊಸೆಸರ್. ಇದು 4.7 GHz. ಆಮೇಲೆ ನೋಡ್ತಾ ಇರ್ಬೋದು ರ್ಯಾಮ್ ಬಂದ್ಬಿಟ್ಟು 32 GB ರ್ಯಾಮ್ ಯೂಸ್ ಮಾಡಿರುವಂಥದ್ದು ಸಿಂಗಲ್ ಶಿಪ್. ಆಮೇಲೆ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್. ಇದು Windows 11 ಯೂಸ್ ಮಾಡ್ತಾ ಇರೋಂಥದ್ದು ನೋಡಿ. 11 Pro ಜೆನ್ಯೂನ್ ಸಾಫ್ಟ್ವೇರ್ ಹಾಕ್ಸಿರುವಂಥದ್ದು. ಇದು ಕ್ರ್ಯಾಕೆಡ್ ವರ್ಷನ್ ಹಾಕೊಡ್ತಾರೆ, ಬಟ್ ಬೇಡ ನಾನು ಜೆನ್ಯೂನ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಜೆನ್ಯೂನ್ ಒಂದು ಹಾಕ್ಸಿದೆ. ಅದು ಕೀ ಹಿಂದೆ ಕೊಡ್ತಾರೆ. ಸದ್ಯಕ್ಕೆ ಒಂದು ಗೇಮ್ದೊಂದು ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ. GTA ನೋಡಿ, GTA ಅಂತ ಇಂಥ ಟರ್ನ್ ಆನ್ ಆಯಿತು. ಇದು ವಿತೌಟ್ ಗ್ರಾಫಿಕ್ ಕಾರ್ಡ್ PC. ಇದು GTA ರನ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನೋಡ್ಕೋಬೋದು. ನೀವು ಯಾರಾದರೂ PC ಬಿಲ್ಡ್ ಮಾಡಬೇಕು ಅಂತಂದರೆ ವಿತೌಟ್ GPU ಮಾಡ್ಬೋದಾ ಅಂತಂದರೆ ಎಕ್ಸಾಕ್ಟ್ಲಿ ಮಾಡ್ಬೋದು ನೀವು. ಇಂಟರಿಂಗ್ ಸ್ಟೋರಿ ಮೋಡ್ ನನಗೆ ಇಷ್ಟ ಆಯಿತು. ಮಾನಿಟರು ಬಟ್ ಏಮ್ಲೆಸ್ಸು. ನೋಡ್ತಾ ಇರ್ಬೋದು ಇಲ್ಲಿ ಥಿಕ್ನೆಸ್ಸು ಸ್ವಲ್ಪ ಬಾರ್ಡರ್ ಇದೆ, ಬ್ಲ್ಯಾಕ್ ಕಲರ್. ಓಕೆ ಸ್ಟಾರ್ಟಿಂಗು 2K ಮಾನಿಟರ್ ಬೇಕು ಅನ್ನೋರಿಗೆ ಇದು ವರ್ತ್ ಇದೆ, ತೊಗೋಬೋದು. ಗೈಸ್ ನೋಡಿ GTA ನೋಡಿ ಒಂಚೂರು ಲ್ಯಾಗ್ ಆಗ್ತಾ ಇಲ್ಲ, ಬೊಂಬಾಟ ವರ್ಕ್ ಆಗ್ತಾ ಇದೆ. ಗೈಸ್ ನೋಡ್ತಾ ಇರ್ಬೋದು ಒಂಚೂರು ಹಂಗಿಲ್ಲ. ಗೈಸ್ ನೋಡಿದ್ರಲ್ಲ ಗೇಮ್ ಪ್ಲೇನ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ನೋಡಿ ಮಿಷಿನ್ ಫೇಲ್ಡ್, ಅಷ್ಟೊಂದೆಲ್ಲ ಕಂಟ್ರೋಲ್ಸ್ ಎಲ್ಲ ಮರ್ತೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಸರಿಯಾಗಿ ಆಡೋಕ್ಕಾಗಲಿಲ್ಲ. ಸ್ಟೋರಿ ಮೋಡ್ ಬೇರೆ ಎಲ್ಲ ಮಿಷಿನ್ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂತಂದರೆ ಗೇಮ್ ಆಡೋಕ್ಕಾಗಲ್ಲ. ಇಷ್ಟು ಒಂದು ವಿಡಿಯೋ ಗೈಸ್ ನೋಡಿದ್ರಲ್ಲ ವಿತೌಟ್ ಲ್ಯಾಗು. ಬಟ್ ಗ್ರಾಫಿಕ್ ಕಾರ್ಡ್ ಅಷ್ಟು ರಿಸಲ್ಟು ಬರೀ CPU ಅಲ್ಲಿ ಕೊಡೋಕ್ಕಾಗಲ್ಲ. ಬಟ್ ಪವರ್ಫುಲ್ ಇದ್ರೆ ನಿಮಗೆ ನೋಡಿ ಈ ಥರ ವರ್ಕ್ ಆಗುತ್ತೆ. ಆಮೇಲೆ ರ್ಯಾಮು ಕೂಡ ಅಷ್ಟೇ, ನಾನು ಹಾಕ್ಸಿರುವಂಥದ್ದು 32 GB ರ್ಯಾಮು. ಅದರಿಂದ ಸ್ವಲ್ಪ ಸಿಸ್ಟಮು ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗುತ್ತೆ. ಮತ್ತು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ಬೋದು. ನೀವು 16 GB ಅಥವಾ 8 GB ಇದನ್ನೆಲ್ಲ ಹಾಕ್ಸಿ ಅಂತಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. CPU ಅಷ್ಟೇ, ಇದು 7900X ಬಂದ್ಬಿಟ್ಟು 9000 ಸೀರೀಸ್ CPU. ಪವರ್ಫುಲ್ ಇದೆ ಕಂಪೇರ್ ಮಾಡಿದ್ರೆ. ಇಂಟೆಲ್ 14 ಜನ್ಗೆ ಇದು ಕಂಪೇರ್ ಮಾಡಿದ್ರೆ ಇಂಟೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಪವರ್ ಡ್ರಾ ಇಂಟೆಲ್ ಅಲ್ಲಿ ಜಾಸ್ತಿ ಇರುತ್ತೆ. ಇಷ್ಟು ಒಂದು CPU ಬಗ್ಗೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ CPU ಬಿಲ್ಡ್ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು, ತಿಳಿಸ್ತೀನಿ. ಹಾಗೆ ವಿತೌಟ್ GPUನ CPU ಬಿಲ್ಡ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ. ನಾನು ಕೂಡ ಬಿಲ್ಡ್ ಮಾಡೋಕೆ ಮುಂಚೆ, ಅಂದ್ರೆ ಯಾಕೆಂದ್ರೆ GPUಗೆನೆ ಆಲ್ಮೋಸ್ಟ್ ಒಂದು
ಒಂದು 40-50,000 ಆಗ್ಬಿಡುತ್ತೆ ಗ್ರಾಫಿಕ್ ಕಾರ್ಡ್ಗೆನೆ. ಯಾಕೆ ಅಂತಂದ್ರೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಗ್ರಾಫಿಕ್ ಕಾರ್ಡ್ಸ್. ಅದಕ್ಕೋಸ್ಕರ ನಾನು ವಿತೌಟ್ GPU ಬಿಲ್ಡ್ ಮಾಡ್ಬೋದಾ ಹೆಂಗೆ ಏನು ಅಂತೆಲ್ಲ ನಾನು ಕೂಡ ಸರ್ಚ್ ಮಾಡಿದ್ದೆ. ಈಗ ಕನ್ನಡದಲ್ಲಿ ಒಂದಿಬ್ರು ಯಾರೋ ಹಾಕಿದ್ರು ವಿತೌಟ್ GPU ಸಿಸ್ಟಮ್ ಬಿಲ್ಡ್ ಮಾಡಿರೋದನ್ನ. ಅವಾಗ ಸ್ವಲ್ಪ ನಂಗೆ ಕಾನ್ಫಿಡೆನ್ಸ್ ಬಂತು. ನೀವು ಮೇನ್ ಸ್ಟ್ರೀಮ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೆಲ್ಲ ನೋಡಿದಾಗ ಯಾರೋ ಒಬ್ರು ಮಾತ್ರ ಒಂದು ವಿಡಿಯೋ ನೋಡಿದ್ ನಾನು. ಅದು ಬಿಟ್ಟರೆ ಯಾರು ಅಷ್ಟೊಂದು ಜನ ವಿತೌಟ್ GPU ಸಿಸ್ಟಮ್ ಯಾರು ಬಿಲ್ಡ್ ಮಾಡಿಲ್ಲ. ಆಲ್ಮೋಸ್ಟ್ ನಿಮಗೆ ವಿತ್ GPU ಬೇಕಂದ್ರೆ ಸುಮಾರು 1000 ಗಟ್ಟಲೆ ಸಿಗ್ತವೆ, ಬಟ್ ವಿತೌಟ್ GPU ವಿಡಿಯೋಸ್ ಜಾಸ್ತಿ ಇಲ್ಲ. ಇದು ವಿತೌಟ್ GPU ಮಾಡ್ಬೋದಾ ಅಂತ ಡೌಟ್ ಇರೋರಿಗೆ ಇದು ಒಂದು ವಿಡಿಯೋ ಅಂತ ಹೇಳ್ಬೋದು. ಯಾಕೆಂತಂದ್ರೆ ವಿತೌಟ್ ಗ್ರಾಫಿಕ್ ಕಾರ್ಡ್ ಕೂಡ ಗೇಮ್ ಆಡ್ಬೋದು, ಬಟ್ ಪ್ರೆಷರ್ ಜಾಸ್ತಿ ಬೀಳುತ್ತೆ CPU ಮೇಲೆ. GPU ಇದ್ರೆ ಬೆಸ್ಟ್. ಅಂದ್ರೆ ನೀವು ವಿಡಿಯೋ ಎಡಿಟಿಂಗ್ ಅದು ಇದು ಮಾಡ್ಕೋತೀನಿ ಸಿಂಪಲ್ ಆಗಿ ಅಂತ ಅವ್ರಿಗೆ ಒಂದು ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಗ್ರಾಫಿಕ್ ಕಾರ್ಡ್ ಹಾಕಿಸ್ತೀನಿ, ಬಟ್ ಈಗ ಸದ್ಯಕ್ಕೆ ಸ್ವಲ್ಪ ಬಜೆಟ್ ಕನ್ಸ್ಟೇನ್ ಇರೋದ್ರಿಂದ GPU ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ನೋಡೋಣ, ಮಾನಿಟರ್ಗೆನೆ ಬಜೆಟ್ ಎಲ್ಲ ಸ್ವಲ್ಪ ಹಿಡ್ಕೊಂತು. ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಮ್ದು ಮನೆ TV ಏನಿದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿದೆ ಹೆಂಗಿದೆ CPU ಅಂತ. ಇವಾಗ ಒಂದು ಮಾನಿಟರ್ಗೆ ಕನೆಕ್ಟ್ ಮಾಡಿ ಫಸ್ಟ್ ಟೈಮ್ ನಮ್ಮಮ್ಮ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಅನ್ನೋದಕ್ಕಿಂತ ಸ್ಟಾರ್ಟ್ ಅನ್ನ ಈ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರು. ಇನ್ಮೇಲೆ ವಿಡಿಯೋ ಎಡಿಟ್ ಅನ್ನ PC ಅಲ್ಲೇ ಮಾಡ್ತೀನಿ. ಬಿಫೋರ್ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಿದ್ದೆ, ಅದು i3 ಜನರೇಷನ್, i3 6th ಜನರೇಷನ್. ಓಲ್ಡ್ ಅಂದ್ರೆ ತುಂಬಾ ಓಲ್ಡ್ ಪ್ರೊಸೆಸರ್ ಅದು. ಅದರಲ್ಲೇ ಮಾಡ್ತಾ ಇದ್ದೆ 8GB RAM ಅಲ್ಲಿ. ಇವಾಗ ಅಪ್ಗ್ರೇಡ್ ಮಾಡಿಸಿ ಸ್ವಲ್ಪ ಅದು ಇದು ಯೂಸ್ಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಲ್ಯಾಪ್ಟಾಪ್ ನ. ಅದಕ್ಕೆ ಬಂಡವಾಳ ಹಾಕಕ್ಕೆ ಹೋಗ್ಲಿಲ್ಲ. ಮ್ಯಾಕ್ ಬುಕ್ ಎಲ್ಲ ಸರ್ಚ್ ಮಾಡಿ ಕೊನೆಗೆ ಫೈನಲ್ ಬೇಡ ಅಂತೆಲ್ಲ ಯೋಚನೆ ಮಾಡಿ PC ಬಿಲ್ಡ್ಗೆ ಬಂದಂತದ್ದು. ಯೋಚನೆ ಮಾಡ್ತಾ ಇದ್ದೀನಿ, ನೆನಪೇ ಬರ್ತಲ್ಲ ಏನ್ ಮಾತಾಡ್ಬೇಕು ಅಂತ. ಆಮೇಲೆ ಮಾನಿಟರ್ ತಂದಿದ್ದು ಕರೆಕ್ಟ್ ಲಾಸ್ಟ್ ಸೆಟಪ್ ಮಾಡಿ ಯೂಸ್ ಮಾಡಿ ನೋಡಿದೆ. ಟಿವಿಲಿ ಅಡ್ಜಸ್ಟ್ ಮಾಡೋಣ ಸ್ವಲ್ಪ ದಿನ ಅಂತ ಅಂದ್ಬಿಟ್ಟು, ಬಟ್ ಆಗಲ್ಲ ಅದು. ಯಾಕೆಂದ್ರೆ ಟಿವಿ ಬಂದ್ಬಿಟ್ಟು ಪಿಕ್ಸೆಲ್ಸ್ ಬಂದ್ಬಿಟ್ಟು ಲಾರ್ಜ್ ಇರುತ್ತೆ. ನಿಮ್ಗೆ ಹತ್ರದಲ್ಲಿ ಕೂತ್ಕೊಂಡು ಯೂಸ್ ಮಾಡಕ್ ಆಗಲ್ಲ, ಕಣ್ಣೆಲ್ಲ ಉರಿ ಬರುತ್ತೆ, ನೋವು ಬರುತ್ತೆ. ಅದಕ್ಕೋಸ್ಕರ ದೂರದಲ್ಲಿ ಕೂತ್ಕೊಂಡು ಯೂಸ್ ಮಾಡಬೇಕು. ದೂರದಲ್ಲಿ ಕೂತ್ಕೊಂಡು ಯೂಸ್ ಮಾಡಿದ್ರೆ ತಲೆನೋವು ಅದು ಸಿಕ್ಕಾಬಟ್ಟೆ. ಸಿಸ್ಟಮ್ ಏನಿದ್ರು ಹತ್ರದಲ್ಲಿ ಯೂಸ್ ಮಾಡೋದಕ್ಕೇನೆ ಬೆಟರ್. ಅದಕ್ಕೋಸ್ಕರನೇ ಮಾನಿಟರ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಹಂಗೋ ಹಿಂಗೋ EMI ಅದು ಇದು ಅರೇಂಜ್ ಮಾಡ್ಕೊಂಡು ತಂದೆ. ಫೈನಲಿ ತುಂಬಾ ದಿನದ ಒಂದು ಜರ್ನಿ ಇವತ್ತು ನನ್ಸಾಗಿದೆ. ಇಷ್ಟು ಇವತ್ತಿನ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.